ಮೈಸೂರಿನ ಜನದರ್ಶಿನಿ ಅತಿಥಿ ಗೃಹದಲ್ಲಿ ಸಮಾಜ ಸೇವಕರು ಹಾಗೂ ಸ್ನೇಹಜೀವಿ ರಮೇಶ್ ಅವರ ಹುಟ್ಟುಹಬ್ಬವನ್ನು ಸ್ನೇಹಿತರು ಮತ್ತು ಹಿತೈಷಿಗಳು ಸೇರಿ ಕೇಕ್ ಕತ್ತರಿಸಿ ಶುಭಾಶಯ ಕೋರಿ ಅಭಿನಂದಿಸಿ ವಿಶೇಷವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ಬಾಬು, ಉತ್ತನಹಳ್ಳಿ ಮಹಾದೇವಸ್ವಾಮಿ, ಚಾಮುಂಡಿ ಬೆಟ್ಟದ ಸತ್ಯನಾರಾಯಣ, ಅಡ್ವೊಕೇಟ್ ಮಹಾದೇವ್, ಬಾಲು, ಮೈಸೂರು ಕನ್ನಡ ವೇದಿಕೆಯ ಅಧ್ಯಕ್ಷರಾದ ಎಸ್ ಬಾಲಕೃಷ್ಣ, ಚಾಮುಂಡಿ ಬೆಟ್ಟದ ಹರೀಶ್, ಹೊಸಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್, ಪಡುವಾರಳ್ಳಿ ಪಾಪಣ್ಣ, ಶಾರದಾ ವಿಲಾಸ್ ಶಾಲೆಯ ಮಹದೇವ್, ಸರೋಜಾ ಸರಸುಮೇರಿ ಉಪಸ್ಥಿತರಿದ್ದರು. ಈ ಕಡೆ ನೋಡಿ. ಸರ್ ನೀವು ಬನ್ನಿ ಹತ್ರಕ್ಕೆ. ಅದು ಹಂಗೆ ಫೇಲ್ ಬರೋದು. ನೋಡಿ ಎಲ್ಲರೂ ಮ್ಯಾಚ್ ಬಾಕ್ಸ್ ಕೊಟ್ಟರೆ ಡಿಫ್ರೆಂಟ್ ಆಗಿ ಅದು ತೆಗೆದ್ಬಿಡಿ ಸರ್ ಇದು ಸ್ಪಾರ್ಕಲ್. ತಿನ್ಸಿ ಸರ್, ನೀವು ಸುಮ್ಮನೆ ತಿನ್ಸಿ. ಈ ದಿವಸ ನಮ್ಮ ಸ್ನೇಹಜೀವಿ ರಮೇಶ್ ರವರು 52ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸ್ನೇಹ ಬಳಗದ ವತಿಯಿಂದ ಹುಟ್ಟುಹಬ್ಬವನ್ನು ಒಂದು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತೇಳಿ ಇವತ್ತು ಜಲದರ್ಶಿ ಕಾರ್ಯಕ್ರಮದಲ್ಲಿ ಏರ್ಪಡಿಸಿದ್ದೇವೆ. ಸೊ ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಂಥ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಹಾಗೂ ರಮೇಶ್ ಅವರಿಗೆ ವೈಯಕ್ತಿಕವಾಗಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ, ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಅವರು ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡಲಿ, ಪ್ರತಿ ವರ್ಷ ಅವರ ಆಚರಣೆಯನ್ನು ಇನ್ನೂ ಎತ್ತರಕ್ಕೆ ನಾವು ಮಾಡಬೇಕಂತ ನಮ್ಮ ಸ್ನೇಹಿತರೆಲ್ಲ ತಿಳ್ಕೊಂಡು ಇವತ್ತು ಅವರಿಗೆ ಶುಭಾಶಯವನ್ನು ಕೋರಿದಂಥ ಮತ್ತು ಎಲ್ಲ ಬಂದಂಥ ಎಲ್ಲ ಸ್ನೇಹಿತರಿಗೂ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರಾದ ಸುಣ್ಣದಕೆರೆ ರಮೇಶ್ ಅಣ್ಣವ್ರದ್ದು ಇವತ್ತು ಬರ್ತ್ಡೇ ಇತ್ತು. ಈ ಬರ್ತ್ಡೇ ಕಾರ್ಯಕ್ರಮನ ನಮ್ಮೆಲ್ಲ ಸ್ನೇಹಿತರುಗಳು ಸೇರಿ ಇವತ್ತು ಜಲದರ್ಶಿನಿಯಲ್ಲಿ ಆಚರಿಸ್ಬೇಕು ಅಂದ್ಬಿಟ್ಟು ಒಂದು ಎಲ್ಲ ನಮ್ಮ ಸ್ನೇಹಿತರು ಹೊರಗೂಡಿ ಇವತ್ತು ರಮೇಶ್ ಅಣ್ಣವ್ರನ್ನ ಇಲ್ಲಿ ಕರೆಸ್ಕೊಂಡು
ಇವತ್ತು ಒಂದು ಹುಟ್ಟುಹಬ್ಬನ ಅವ್ರದ್ದು ಅದ್ದೂರಿಯಾಗಿ ಆಚರಿಸ್ಬೇಕು ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಇವತ್ತು ಸಿಂಪಲ್ಲಾಗಿ ಆಗೋಯ್ತು ಇದು. ಇದನ್ನು ಆಚರಿಸೋಕ್ಕೆ ಎಲ್ಲ ಸಹಕಾರ ಕೊಟ್ಟಂಥ ನನ್ನ ಸ್ನೇಹಿತರುಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ರಮೇಶ್ ಅಣ್ಣ ಅವ್ರದ್ದು ಹುಡ್ದಬ್ಬ, ಅದರಿಂದ ಖುಷಿಯಾಗಿ ಎಲ್ಲರೂ ಬಂದು ಇಲ್ಲಿ ಸೇರಿಕೊಂಡು ಒಂದು ಅವ್ರದ್ದು ಬರ್ಡೇ ಇದನ್ನ ಸೆಲೆಬ್ರೇಟ್ ಮಾಡಿದ್ದೀವಿ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಇದಾಗಿ ಕೊಟ್ಟು ಅವರು ಇನ್ನೂ ಸ್ನೇಹಿತರ ಜೊತೆ ಇನ್ನೂ ಹೆಚ್ಚಾಗಿ ಹೊಲ್ಕೊಂಡಿರಲಿ ಅಂತ ಕೇಳ್ತಾ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಇವತ್ತು ನನ್ನ ಹುಡ್ದಬ್ಬಕ್ಕೆ ನನ್ನ ಸ್ನೇಹಿತರಾದ ಲಾಯರ್ ಮಾದೇವ್ ಅವರು ತುಂಬ ಇದಾಗಿ ನನ್ನ ಕರೆದು ಇಲ್ಲಿ ಮಾಡಿದ್ದಾರೆ. ಅವ್ರ ಜೊತೆಗೆ ನಮ್ಮ ರಮೇಶ್ ಬಾಬು ಅವರು, ಮಾದೇಸ್ವಾಮಿ ಅವರು, ಉತ್ನಳ್ಳಿ ಮಾದೇವ್ ಅವರು ಹಾಗೂ ನಮ್ಮ ಹೊಸಕೋಟೆ ರಮೇಶ್ ಗ್ರಾಮ ಪಂಚಾಯತಿ ಮೆಂಬರು, ಇವರೆಲ್ಲರೂ ಕೂಡ ಬಂದು ಇಲ್ಲಿ ಮಾಡಲೇಬೇಕು ಅಂತೇಳಿ ಮಾಡಿದ್ದಾರೆ. ಇವರ ಪ್ರೀತಿಗೆ ನಾನು ಆಭಾರನಾಗಿ ಯಾವಾಗಲೂ ಇರ್ತೀನಿ. ಇವರ ಖುಷಿ ಪಟ್ಟರೆ ಇವ್ರು ಏನು ಕೇಳಿದ್ರು ಅದು ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಈ ಮಾತನ್ನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಮ್ಮ ಆತ್ಮೀಯ ರಮೇಶ್ ಅವರಾದ ಸ್ನೇಹಿತರು, ಅದು ನಮ್ಮ ಒಡನಾಡಿ ಒಂಚೂರು ಹೆಚ್ಚು ಕಡಿಮೆ 30 ವರ್ಷಗಳಿಂದ ಇದೆ. ಮತ್ತು ಎಲ್ಲ ಬರ್ತ್ಡೇ ಆಗಲಿ ಒಂದು ಕಾರ್ಯಕ್ರಮಗಳಿಗಾಗಲಿ ಎಲ್ಲಕ್ಕೂ ಮುನ್ನುಗ್ಗಿ ಎಲ್ಲ ನನ್ನ ಸ್ನೇಹಿತರು ಅಂತ ಒಡನಾಡಿ ಮಾಡಿ ಎಲ್ಲರನ್ನೂ ಎಂಕರೇಜ್ ಕೊಡ್ತಾರೆ. ಹಾಗೆ ಆ ಕಾರ್ಯಕ್ರಮಗಳು ಇನ್ನೂ ಮುಂದುವರಿಲಿ. ಮತ್ತು ಅವರು ಬೇರೆ ಕೆಲಸಗಳಲ್ಲಿ, ನಾನಾ ಕೆಲಸಗಳಲ್ಲಿ ಕಷ್ಟ ಅಂತ ಯಾರು ಬರ್ತಾರೆ ಅವರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಸರ್, ಏನಿಲ್ಲ, ಅವ್ರ ಜೊತೆ ಅವ್ರ ಬೆನ್ನೆಲಾಗಿ ಹಿಂದೆ ಇರ್ತೀವಿ ಸರ್. ಅವ್ರಿಗೆ ಏನೇ ಸಪೋರ್ಟ್ ಆಗಲಿ ನಮ್ಮ ಜೊತೆಗೆ ಇರ್ತಾರೆ, ಅವ್ರ ಜೊತೆಗೆ ಇರ್ತೀವಿ ಸರ್ ಅಷ್ಟಾಗಿ. ಮತ್ತು ಅವ್ರು ಯಾವುದೇ ಕಾರ್ಯಕ್ರಮಗಳು ಎಲ್ಲರಿಗೂ ನಮ್ಮ ಮನೆ ಥರ ತಿಳ್ಕೊಂಡು ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸಿ ಎಲ್ಲರಿಗೂ ಎಂಕರೇಜ್ ಮಾಡಿ ಎಲ್ಲರನ್ನೂ ಮುಂದೆ ಬನ್ನಿ ಅಂತ ಎಲ್ಲ ಸಹಕರಿಸ್ತಾರೆ ಅಂಥೇಳಿ ನಮ್ಮ ರಮೇಶ್ ಅವ್ರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ಸರ್. ಆತ್ಮೀಯರು ಹಿರಿಯ ಸ್ನೇಹಿತರು ಸರಳ ಜೀವಿ ನೊಂದವರ ಧ್ವನಿ ರಮೇಶ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸದಾ ಯಾವಾಗಲೂ ಅವರು ನೊಂದವರ ಪರನೇ ಧ್ವನಿ. ಈಗ ಸಣ್ಣದಾಗಿ ಅವರು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ. ಮುಂದೆ ದೇವರು ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಮುಂದೆ ಇನ್ನೂ ಉನ್ನತ ಹುದ್ದೆಗೆ ಏರಿ ಅವರು ಮತ್ತು ದೊಡ್ಡ ಕೆಲಸ ಕಾರ್ಯಗಳನ್ನ ಮಾಡಲಿ ಅಂತ ತಾಯಿ ಚಾಮುಂಡೇಶ್ವರಲ್ಲಿ ಬೇಡ್ಕೊಳ್ತೀನಿ. ಸರ್, ಅವ್ರ ಬಗ್ಗೆ ವಿಶೇಷ ಗುಣಗಳು ಏನಾರ ಇದ್ರೆ ಹೇಳ್ತೀರಂತ? ಅವ್ರ ವಿಶೇಷ ಗುಣಗಳಂದ್ರೆ ಸರಳ ವ್ಯಕ್ತಿತ್ವ ಸರ್. ಎಲ್ಲರನ್ನೂ ಪ್ರೀತಿಸ್ತಾರೆ, ಎಲ್ಲರನ್ನೂ ಗೌರವಿಸ್ತಾರೆ. ಆತ್ಮೀಯ ಮಿತ್ರರು ರಮೇಶ್ರವರು ಇವತ್ತು ಅವರ ಹುಟ್ಟುಹಬ್ಬವನ್ನು ನಮ್ಮೆಲ್ಲ ಸ್ನೇಹಿತರು ಸೇರಿ ಮಾಡಿದ್ದೀವಿ. ಇವತ್ತು ಅವರ ಸರಳ ಸಜ್ಜನ ವ್ಯಕ್ತಿ ಮತ್ತು ಮನೆ ಕಾಯಿ ಥರ ಅವ್ರಿಗೆ ಅಂತ ಸಮಾಜ ಸೇವೆ ಮತ್ತು ಕೆಲವು ನೊಂದವರಿಗೆ ಏನು ಕೆಲಸ ಮಾಡಬೇಕಂತ ಮಾಡಿಕೊಡ್ತಾ ಬಂದಿದ್ದಾರೆ. ಅಂಥ ವ್ಯಕ್ತಿಗೆ ಇವತ್ತು ಎಲ್ಲ ಸ್ನೇಹಿತರೆಲ್ಲ ಸೇರಿ ಒಂದು ಗೌರವಪೂರ್ವಕವಾಗಿ ಒಂದು ಅಭಿನಂದನೆ ಕೆಲಸ ಮಾಡ್ತಾಯಿದ್ವಿ. ಮತ್ತು ಹೀಗೆ ಅವರ ಸೇವೆ ಮುಂದುವರಿಲಿ. ಅವ್ರು ಯಾವುದೇ ಒಂದು ಪ್ರಚಾರ ಪ್ರಿಯರಲ್ಲ, ಏನೂ ಅಲ್ಲ. ತಾವಾಯಿತು ತಮ್ಮ ಬಿಡುವು ವೇಳೆಯಲ್ಲಿ ನಮ್ಗೆ ಏನಾಗುತ್ತೆ ಅದನ್ನು ಮಾಡ್ತಾಯಿದ್ದಾರೆ. ಮತ್ತು ಎಲ್ಲೆಲ್ಲಿ ಯಾವ್ಯಾವ ತೊಂದರೆಗಳಿವೆ ಅದನ್ನು ಯಾರು ಹೇಳಿದ್ರು ಸಹ ಅವರೇ ಹೋಗಿ ಅದು ಖುದ್ದಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಸುವಂಥ ಕೆಲಸಗಳು ಸಹ ಮಾಡ್ಕೊಂಡ್ಬಂದಿದ್ದಾರೆ. ಭಗವಂತ ಅವ್ರಿಗೆ ಚಾಮುಂಡೇಶ್ವರಿ ತಾಯಿ 100 ವರ್ಷ ಆಯಿಸ್ಕೊಡ್ಲಿ ಮತ್ತು ಇನ್ನೂ ಅವರ ಸೇವೆ ಇದೀಗೆ ಮುಂದುವರಲಿ ಅಂತೇಳಿ ನಾನು ಇಷ್ಟಪಡ್ತೇನೆ. ರಮೇಶ್ ಅವ್ರ ಹುಟ್ಟುಹಬ್ಬಕ್ಕೆ ನಮ್ಮ ಸ್ನೇಹಿತರು ಬಳಗದವರು ಎಲ್ಲರೂ ಬಂದು ಶುಭ ಹಾರೈಸುತ್ತಿದ್ದಾರೆ. ಹಿಂಗೆ 106 ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟು ಚಾಮುಂಡಮ್ಮ ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಕೊಟ್ಟು ಇನ್ನೂ ನಮ್ಮ ಸ್ನೇಹಿತರಿಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ನಮ್ಮ ಸ್ನೇಹಿತರ ಬಳಗದಿಂದ ಶುಭಾಶಯಗಳು ಕೊಡ್ತೀವಿ. ಸರ್ ನಮಸ್ಕಾರ. ನಿಮ್ಮ ಹೌದು ಸರ್, ಅವರು ಹುಡ್ದಬ್ಬ ಆಚರಿಸ್ತಾ ಇದ್ದಾರಲ್ಲ ಅದೇ ಸಂತೋಷದ ವಿಷಯ. ಅದ್ರ ಬಗ್ಗೆ ಹೇಳೋಂಥದ್ದು ಏನಿದೆ ಸರ್. ಇಷ್ಟು ಜನನೂ ಸೇರಿ ಮಾಡ್ತಿದ್ದಾರೆ ಅಂದರೆ ನಮ್ಮ ಮನೆಯವ್ರಿಗಿಂತ ಹೆಚ್ಚಾಗಿ ಮಾಡ್ತಾಯಿದ್ದಾರೆ. ನಮ್ಮ ಮನೇಲೂ ಕೂಡ ಈ ಥರ ಮಾಡಲ್ಲ, ಆದರೆ ಇವರೆಲ್ಲ ಸೇರಿ ಮಾಡ್ತಿರೋದು ಮನೆಗಿಂತ ಹೆಚ್ಚಿನ ವಾತಾವರಣ ಸೃಷ್ಟಿಯಾಗಿದೆ. ಅದರಲ್ಲೂ ನನಗೆ ಮಾದೇವ್ ಅವರು ಫೋನ್ ಮಾಡಿದ ತಕ್ಷಣ ಅಡ್ವೊಕೇಟ್ ಮಾದೇವ್ ಅವರು ಇಲ್ಲಿ ಮಾಡ್ತಾಯಿದ್ದೀನಿ ಅಂತ ಇಲ್ಲಿ ಬಂದು ನೋಡಿದ್ರೆ ಎಲ್ಲರೂ ಇದ್ದರು. ನಮ್ಮ ಮನೆಯವರು ನಮಗೋಸ್ಕರ ಕಾಯ್ತಾರೋ ಇಲ್ವೋ, ಆದರೆ ಇವರು ಇಷ್ಟು ಜನನೂ ಕಾಯ್ತಾವ್ರೆ ಅಂದಾಗ ಅವ್ರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಆದ್ದರಿಂದ ಇವತ್ತು ನನ್ನ ಹುಡ್ದಬ್ಬಕ್ಕೆ ಇಷ್ಟು ಜನನೂ ಬಂದು ನನಗೆ ಹುಡ್ದಬ್ಬನ ಆಚರಿಸ್ತಾ ಇರೋದು ನನಗೆ ತುಂಬ ಖುಷಿ ತಂದಿದೆ. ಜೊತೆಗೆ ಅವ್ರಿಗೆ ಏನೇ ಇದಿದ್ರೂ ಕೂಡ ಸಂತೋಷದಲ್ಲಿ ನನ್ನ ಹತ್ರ ಹೇಳಿದ್ರೆ ನಾನು ಖಂಡಿತ ಏನು ಬೇಕೋ ಅವ್ರ ಜೊತೆ ನಿಂತು ಮಾಡ್ತೀನಿ. ನನ್ನ ಹುಡ್ದಬ್ಬದಲ್ಲಿ ಹೆಂಗೆ ಆಚರಿಸ್ತಾ ಇದ್ದಾರೆ, ಅವರ ಪ್ರತಿಯೊಂದು ಫಂಕ್ಷನ್ನು ಆಗಲಿ ಹುಡ್ದಬ್ಬ ಆಗಲಿ ಏನೇ ಆಗಲಿ ನಮ್ಮ ಮನೆ ಕೆಲಸ ಅಂತ ನಾನು ಮಾಡ್ತೀನಿ. ಅವ್ರು ಯಾವಾಗಲೂ ನನ್ನ ಜೊತೆ ಹೀಗೆ ಇರ್ತಾರೆ ಅಂತ ನಾನು ತಿಳಿದಿದ್ದೀನಿ. ಮುಂದಕ್ಕೂ ಹಿಂಗೆ ಇರ್ತೀನಿ. ಬೆಲೆನೇ ಕಟ್ಟಕ್ಕಾಗಲ್ಲ ಸರ್. ಎಷ್ಟೆಷ್ಟು ದೂರ
ಶುಭಾಶಯನ ಕೋರಕ್ಕೆ ಬಂದಿದ್ದಾರೆ. ಏನು ಸರ್ ನಿಮ್ಮ ವಿಶೇಷ ಗುಣಗಳು ಏನು ಇಷ್ಟ ಆಗಿರ್ಬೋದು ಅವರಿಗೆ ಅಂತ? ಅದು ನನಗೆ ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ಆದರೆ ಇಷ್ಟು ಜನದ ಪ್ರೀತಿ ಸಂಪಾದನೆ ಮಾಡಿದ್ದೀನಲ್ಲ, ಅದು ನನ್ನ ಪುಣ್ಯ ಅಂತ ನಾನು ತಿಳ್ಕೊತೀನಿ. ಸರ್ ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ನಿಮ್ಮ ಸ್ನೇಹಿತರೆಲ್ಲ ಏನು ಹೇಳ್ತಾರೆ ಅಂದರೆ, ರಮೇಶ್ ಅಣ್ಣ ಅಂದರೆ ಸರಳ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಹೌದು ಸರ್ ನೀವು ಎಂಥದೇ ಒಂದು ಪ್ರಾಬ್ಲಮ್ ಅಂದರೆ ಪಾಪ ನಿಮಗೆ ಅದಕ್ಕೆ ಸಂಬಂಧಪಟ್ಟಿಲ್ಲ ಅಂದರೂ ಕೂಡ ನೀವು ಅದಕ್ಕೆ ಸಜೆಷನ್ ಕೊಟ್ಟು ಅದರ ಪ್ರಾಬ್ಲಮ್ನ ಬಗೆಹರಿಸ್ತೀರಿ 100ಕ್ಕೆ 100 ಕೊಟ್ಟು ಅಂತ ಹೇಳಿರ್ತೀನಿ. ಖಂಡಿತ ಮಾಡ್ತೀನಿ ಸರ್ ಅದನ್ನು. ಅದು ನನಗೆ ಎಷ್ಟೇ ಕಷ್ಟ ಆದರೂ ಅವ್ರಿಗೋಸ್ಕರ ನಾನು ಖಂಡಿತ ಅದನ್ನು ಮಾಡ್ತೀನಿ. ಈಗಲೂ ನಮ್ಮ ಸ್ನೇಹಿತರಿಗೆ ನಾನು ಹೇಳೋದು ಒಂದೇ, ಎಷ್ಟೊತ್ತಿಗೆ ಬೇಕಾದ್ರೆ ನನಗೆ ಫೋನ್ ಮಾಡಿ. 24 ಅವರ್ಸು ನಾನು ಯಾವಾಗಲೂ ಆಫ್ ಮಾಡಲ್ಲ, ಸ್ವಿಚ್ ಆಫ್ ಮಾಡಲ್ಲ. ನೀವು ಯಾವಾಗಲೇ ಮಾಡಿದ್ರೂ ಆ ಟೈಮಲ್ಲಿ ನನಗೆ ಕಷ್ಟ ಆದರೂ ನಾನು ಅಲ್ಲಿಗೆ ಬರ್ತೀನಿ ಅಂತ.